ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾರ್ಮಲ್ ಡೆಲಿವರಿ ಟಿಪ್ಸ್ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನಾರ್ಮಲ್ ಡೆಲಿವರಿ ಟಿಪ್ಸು ಏನಪ್ಪ ಹೇಳಬೇಕು ಅಂತ ಅಂದರೆ, ನಮ್ಮ ಮೈಂಡಲ್ಲಿ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಆಗುತ್ತೆ, ನಾರ್ಮಲ್ಲು, ನಮ್ಮ ಕೈಲಿ ಮಾಡ್ಕೊಳ್ಳೋದಕ್ಕಾಗುತ್ತೆ, ನಂಗೆ ಕೇಪಬಲ್ ಇದೆ ನಾರ್ಮಲ್ ಡೆಲಿವರಿಗೆ ಅಂತ ನಮ್ಮ ಮೈಂಡಲ್ಲಿ ಫಸ್ಟು ಫಿಕ್ಸ್ ಆಗಬೇಕು. ನೆಕ್ಸ್ಟು ಊಟಕ್ಕೆ ಯಾವಾಗ್ಲೂ ಕೆಳಗಡೆ ಕೂತು ಎದ್ದೇಳಬೇಕು. ಕೆಳಗಡೆ ಕೂತು ಎದ್ದು ಊಟ ಮಾಡಿದ್ರೆ ಎಕ್ಸಸೈಸ್ ಆಗುತ್ತೆ. ನೆಕ್ಸ್ಟು ಯಾವಾಗ್ಲೂ ಅಷ್ಟೇ, ಪ್ರತಿಯೊಂದಕ್ಕೂ ಕೆಳಗಡೆ ಕೂತು ಎದ್ದೇಳೋದು, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಎಕ್ಸಸೈಸ್ ಆಗುತ್ತೆ ನಮಗೆ. ನಾನು ಯಾವ ಎಕ್ಸಸೈಸು ಕೂಡ ನಾನು ಮಾಡೇ ಇಲ್ಲ ಹೇಳಬೇಕು ಅಂತಂದರೆ. ನೈಟು ಊಟ ಆದಮೇಲೆ ಓಡಾಡ್ತಿರ್ತಿದ್ದೆ, ಒಂದು ಹಾಫ್ ಆನ್ ಅವರ್ ಓಡಾಡ್ತಿದ್ದೆ ಊಟ ಆದಮೇಲೆ. ನೆಕ್ಸ್ಟು ನಮ್ಮನೆ ಥರ್ಡ್ ಫ್ಲೋರ್ ಇರೋದ್ರಿಂದ ಹತ್ತಿ ಇಳಿಯೋದು ಚೆನ್ನಾಗಿ ಮಾಡ್ತಿದ್ದೆ, ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿಯೋದೆಲ್ಲ ಮಾಡ್ತಾಯಿದ್ದೆ. ನೆಕ್ಸ್ಟು ಪೇಯ್ನ್ ಬಂತು ನಮಗೆ ಅಂತ ಗೊತ್ತಾಗುತ್ತಲ್ವ ನಮಗೆ. ಲೇಬರ್ ಪೇಯ್ನ್ ಹೆಂಗಿರುತ್ತೆ ಅಂದರೆ, ಬಿಟ್ಟು ಲೇಬರ್ ಪೇಯ್ನ್ ಬರುತ್ತೆ ನಮಗೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿಬೇಕು. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದು ಲೇಬರ್ ಪೇಯ್ನ್ ಆದರೆ ಜಾಸ್ತಿ ಮಾಡುತ್ತೆ. ನಾರ್ಮಲ್ ಪೇಯ್ನ್ ಏನಾದರೂ ಆದರೆ ಅದು ಕಡಿಮೆ ಮಾಡುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಜೀರಿಗೆ ಕಷಾಯ ಕುಡಿಯೋದ್ರಿಂದ. ನೆಕ್ಸ್ಟು ನಾವೆಷ್ಟು ವಾಕ್ ಮಾಡ್ತೀವೋ ಅಷ್ಟೂ ತುಂಬ ಒಳ್ಳೆಯದಾಗುತ್ತೆ ನಾರ್ಮಲ್ ಡೆಲಿವರಿಗೆ. ತುಂಬಾ ಹೆಲ್ಪ್ಫುಲ್ಲು ವಾಕಿಂಗ್ ಅಂತೂ ಹೇಳಬೇಕು ಅಂತಂದರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಜೀರಿಗೆ ಕಷಾಯನೂ ಅಷ್ಟೇ ಹೆಲ್ಪ್ ಮಾಡುತ್ತೆ, ವಾಕಿಂಗು ಅಷ್ಟೇ. ಸಣ್ಣ ಪುಟ್ಟ ಕೆಲಸ ಮಾಡೋದು, ಕೂತ್ಕೊಂಡು ಎದ್ದೇಳೋದು, ವೆಯ್ಟ್ ಮಾತ್ರ ಎತ್ತಬಾರ್ದು. ನಾರ್ಮಲಾಗಿ ಸಣ್ಣ ಪುಟ್ಟ ಕೆಲಸ ಮಾಡೋದೆಲ್ಲ ಮಾಡ್ಕೋಬೋದು. ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ಬೆಸ್ಟು. ನೆಕ್ಸ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ, ನನಗೆ ಪೇಯ್ನ್ ಬಂದು 1-2 ಅವರ್ಸ್ ಆದಮೇಲೆ ನಾನು ಹಾಸ್ಪಿಟಲ್ಗೆ ಹೋದೆ. ನನಗೆ ಬಿಟ್ಟು ಪೇಯ್ನ್ ಬರ್ತಾಯಿತ್ತು. ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡಿಬಿಟ್ಟು ಇದು ಲೇಬರ್ ಪೇಯ್ನೇ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಮೆಡಿಸನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಇನ್ನೂ ಸರ್ವಿಕ್ಸ್ ಸಿಕ್ಕಿದೆ, ಇನ್ನೂ 3 ವೀಕ್ಸ್ ಟೈಮ್ ಇದೆ, ನೋಡೋಣ, ನಾವು ಆದಷ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀವಿ, ಇಲ್ಲ ಅಂತ ಅಂದರೆ ಸೆಕ್ಷನಿಗೆ ತೊಗೊತೀವಿ ನಾವು, ಆಗಲಿಲ್ಲ ಅಂತ ಅಂದರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಸರಿ ಆಯಿತು ಅಂತ ನಾವು ಅಕ್ಸೆಪ್ಟ್ ಮಾಡಲೇಬೇಕಲ್ವ, ಅಕ್ಸೆಪ್ಟ್ ಮಾಡಿದ್ವಿ. ನೆಕ್ಸ್ಟು ಅವರೆಲ್ಲ ಮೆಡಿಷನ್ನ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮಮ್ಮ ಸ್ಟಾಫ್ ನರ್ಸು ಅಲ್ಲೇ ಹಾಸ್ಪಿಟಲಲ್ಲೇ ನನ್ನ ತೋರಿಸ್ತಿದ್ದಿದ್ದೆಲ್ಲ ಫುಲ್ಲು ಸ್ಕ್ಯಾನಿಂಗಿಂದ ಹಿಡಿದು ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ನಾನು ಅಲ್ಲೇ ತೋರಿಸ್ತಿದ್ದಿದ್ದು. ಆವಾಗ ಅಲ್ಲಿ ಗೊತ್ತಿರೋರೊಬ್ಬರು ಹೇಳಿದ್ರು, ಹಿಂಗೇ ಚೆನ್ನಾಗಿ ಓಡಾಡು ಅಂತ ಹೇಳಿದ್ರು. ನನಗೆ ಕೆನೋಲ ಹಾಕ್ಬಿಟ್ಟು ಇಂಜೆಕ್ಷನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಂಜೆಕ್ಷನ್ ಎಲ್ಲ ಆದಮೇಲೆ ಮತ್ತೆ ತೆಗಿಸ್ತಿದ್ದೆ, ನಾನೇ ಓಡಾಡಬೇಕು ಅಂತ ಹೇಳ್ಬಿಟ್ಟು ತೆಗಿಸ್ಬಿಟ್ಟು ನಾನೇ ಓಡಾಡ್ತಿದ್ದೆ. ನನ್ನ ಜೊತೆಗೆ ಅಮ್ಮ ಮತ್ತು ಅಜ್ಜಿ ಇದ್ದರು, ಓಡಾಡ್ತಿದ್ದೆ ನಾನು. ನೆಕ್ಸ್ಟು ಅಮ್ಮ ಮನೆಗೆ ಬಂದರು. ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡೋಗೋಣ, ವಾಟರ್ ಬಾಟಲು, ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದರು. ಅಜ್ಜಿ ನನ್ನ ಜೊತೆಗಿದ್ರು. ಚೆನ್ನಾಗಿ ಓಡಾಡಿದೆ. ಅಲ್ಲಿ ಒಬ್ಬರಿದ್ದವರು ಏನಂತ ಹೇಳಿದ್ರು ಅಂತಂದರೆ, ನನಗೆ ಚೆನ್ನಾಗಿ ಓಡಾಡು, ಈ ಇಂಜೆಕ್ಷನ್ ಹಾಕಿಸ್ಕೊಂಡು ಸ್ಟೆಪ್ಸ್ನ ಚೆನ್ನಾಗಿ ಹತ್ತಿ ಇಳಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡಿದೆ. ನೆಕ್ಸ್ಟು ನೈಟು ಒಂದು 10-15 ಅಥವಾ 11 ಆಗಿತ್ತು. ಆಗ ಡಾಕ್ಟರು ಕಾಲ್ ಮಾಡಿಬಿಟ್ಟು, ಇನ್ನೂ 3 ವೀಕ್ಸ್ ಟೈಮ್ ಇದೆ. ನನಗೆ ಪೇಯ್ನ್ ಮತ್ತೆ ಏನು ಅಷ್ಟು ಪೇಯ್ನ್ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಅವರು ಕಾಲ್ ಮಾಡಿಬಿಟ್ಟು, ಇನ್ನೂ 3 ವೀಕ್ಸ್ ಟೈಮ್ ಇದೆ, ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಎಲ್ಲ ಮೆಡಿಸನ್ನು ಕೂಡ ಸ್ಟಾಪ್ ಮಾಡಿದ್ರು. ನೆಕ್ಸ್ಟು ಸರಿ ಮನೆಗೆ ಹೋಗೋದು ಅಂತ ಮೈಂಡಲ್ಲಿ ಸೆಟ್ ಆಗಿತ್ತು. ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದೆ, ಬರಬೇಡಿ, ಇನ್ನೂ 3 ವೀಕ್ಸ್ ಟೈಮ್ ಇದೆ, ಮನೆಗೆ ಹೋಗಿ ಅಂತ ಹೇಳಿದ್ದಾರೆ, ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಅಮ್ಮ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ, ಅವರು ಕೂಡ ಸರಿ ಓಕೆ ಅಂತ ಒಪ್ಕೊಂಡ್ರು. ನೆಕ್ಸ್ಟು ನೈಟು 1:15ಗೆ ನನಗೆ ತುಂಬಾ ಪೇಯ್ನ್ ಸ್ಟಾರ್ಟ್ ಆಯಿತು. ಅಮ್ಮ ಮನೆಗೆ ಹೋಗಿ ಬಂದ್ರಲ್ವ, ಆವಾಗ ಜೀರಿಗೆ ಕಷಾಯ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಬಂದಿದ್ದರು. ಆಮೇಲೆ ನಾನು ಅದನ್ನು ಕುಡಿ ಅಂತ ಹೇಳಿದ್ರು. ಸ್ವಲ್ಪನೇ ನನಗೆ ಪೇಯ್ನ್ ಬಂದಂಗೆ ನಾನು ಅದನ್ನು ಕುಡಿತಾ ಇದ್ದೆ. ಆಮೇಲೆ
ಅದನ್ನು ಕುಡ್ದಿದ್ದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅಷ್ಟು ಪೇಯ್ನ್ ಅನ್ನಿಸ್ಲಿಲ್ಲ. ಮೆಡಿಷನ್ ಎಲ್ಲ ಸ್ಟಾಪ್ ಮಾಡಿದ್ರು. ಲೈಟಾಗಿ ಪೇಯ್ನ್ ಇತ್ತು. ಮಲ್ಕೊಂಡೆ. 1 ಕಾಲಿಗೆ ನೈಟು 1 ಕಾಲಿಗೆ ನನಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಯಿತು. ತುಂಬಾ ಪೇಯ್ನ್ ಸ್ಟಾರ್ಟ್ ಆಯಿತು. ಅದು ಕೂಡ ಅಷ್ಟೇ, ಯಾವುದೇ ಡೆಲಿವರಿ ಪೇಯ್ನ್ ಆದರೂ ಕೂಡ ನಾರ್ಮಲ್ ಪೇಯ್ನ್ ಹೆಂಗಿರುತ್ತೋ ಅದಕ್ಕಿಂತನೂ ಜಾಸ್ತಿ ತ್ರಿಬ್ಬಲ್ ಪೇಯ್ನ್ ಇರುತ್ತೆ. ಬಟ್ ಸೊಂಟ ಮತ್ತು ಹೊಟ್ಟೆ ಎಲ್ಲನೂ ನೋವ್ತಿರುತ್ತೆ. ಬಿಟ್ಟು ಬಿಟ್ಟು ನೋವು ಬರುತ್ತೆ. ಈಗ ಒಂದು 5 ನಿಮಿಷ ಪೇಯ್ನ್ ಇತ್ತು ಅಂತಂದರೆ ನೆಕ್ಸ್ಟು ಒಂದು 10 ಮಿನಿಟ್ಸ್ ಇರಲ್ಲ. ನೆಕ್ಸ್ಟು ಒಂದು 10 ಮಿನಿಟ್ಸ್ ಪೇಯ್ನ್ ಇತ್ತು ಅಂದರೆ ಒಂದು 5 ಮಿನಿಟ್ಸ್ ಪೇಯ್ನ್ ಇರಲ್ಲ. ಆ ಥರ ಅದು ಪೇಯ್ನ್ ಬರೋದು ಡೆಲಿವರಿ ಪೇಯ್ನು. ನನಗೆ ನೈಟು ಸ್ಟಾರ್ಟ್ ಆಯಿತು. ನೈಟು ಸ್ಟಾರ್ಟ್ ಆದರೆ ನಾನು ಫುಲ್ಲು ನಿದ್ದೆನೇ ಮಾಡಲಿಲ್ಲ. ಪೇಯ್ನಿಗೆ ಇನ್ನೆಲ್ಲಿ ನಿದ್ದೆ ಬರುತ್ತೆ. ಆವಾಗ ನಾನು ತುಂಬ ಪೇಯ್ನ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮಂಗೆ ಹೇಳಿದೆ. ಆಮೇಲೆ ಅವಾಗ ಒಂದು ಸತಿ ಟೆಸ್ಟ್ ಮಾಡಿದ್ರು. ಏನಾದರೂ ಯೂಟ್ರಸ್ ಓಪನ್ ಆಗಿದೆಯಾ ಏನು ಅಂತ ಟೆಸ್ಟ್ ಮಾಡಿದ್ರು. ಮಾಡಿದಾಗ ಇಲ್ಲ 2 ಫಿಂಗರ್ಸ್ ಅಷ್ಟೇ ಓಪನ್ ಆಗಿದೆ, ಏನಾಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಮತ್ತೇನು ಕೂಡ ಬಿಟ್ಟು ಬಿಟ್ಟು ಪೇಯ್ನ್ ಬರ್ತಾನೆ ಇತ್ತು. ನೆಕ್ಸ್ಟು ಒಂದು 6 o'clock ಸಮಥಿಂಗ್ ಆಗಿತ್ತು ಅನಿಸುತ್ತೆ. ಆವಾಗ ನಾನು ಮನೆಗೆ ಹೋಗೋಕ್ಕೆ ಹೇಳಿದ್ರಲ್ವ, ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ನನ್ನ ಕೈಲಿ ತುಂಬ ತಡ್ಕೊಳಕ್ಕಾಗ್ತಾಯಿಲ್ಲ, ಮನೆಗೆ ಹೋಗೋಕ್ಕೆ ಹೇಳಿದಾರಲ್ವ, ಹೆಂಗಿದ್ರು ಪೇಯ್ನ್ ಕಡಿಮೆ ಆಗೋಂಗೆ ಯಾವುದಾದ್ರೂ ಇಂಜೆಕ್ಷನ್ ಇದ್ದರೆ ಹಾಕ್ಸಮ್ಮ ಅಂತ ಕೇಳಿದೆ. ಅದಕ್ಕೆ ಅಮ್ಮ ಇದು ನರ್ಸ್ ಹತ್ರ ಹೋದ್ರು, ಕೇಳೋಣ ಡಾಕ್ಟ್ರಿಗೆ ಫೋನ್ ಮಾಡ್ಸೋಣ, ಪೇಯ್ನ್ ಜಾಸ್ತಿ ಆಗಿದೆ ಅಂತ ಹೋದ್ರು. ಆವಾಗ ಅಲ್ಲಿ ಸಿಸ್ಟರ್ ಇದ್ದು ಮತ್ತೆ ಬಂದು ಚೆಕ್ ಮಾಡಿಬಿಟ್ಟು 4 ಫಿಂಗರ್ಸ್ ಓಪನ್ ಆಗಿದೆ, ಕೆಳಗಡೆ ಲೇಬರ್ ರೂಮಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಆವಾಗ ಡಾಕ್ಟ್ರಿಗೆ ಫೋನ್ ಮಾಡಿದ್ದಕ್ಕೆ ಆಯಿತು ಮೆಡಿಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಮೆಡಿಷನ್ ಸ್ಟಾರ್ಟ್ ಮಾಡಿದ್ರು. ಮತ್ತು ಕೆಳಗಡೆ ಲೇಬರ್ ರೂಮಿಗೆ ಕರ್ಕೊಂಡು ಹೋಗೋಕ್ಕೂ ಕೂಡ ಅಷ್ಟೇ, ನಾನು ಅಲ್ಲಿಂದನೂ ಸ್ಟೆಪ್ಸ್ ಇಳ್ಕೊಂಡೇ ಹೋದೆ, ಅಷ್ಟು ಪೇಯ್ನ್ ಇದ್ರೂ. ನೆಕ್ಸ್ಟ್ ಆವಾಗ ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಲೇಬರ್ ರೂಮಿಗೆ ಕರ್ಕೊಂಡು ಬಂದಿದ್ದಾರೆ, ಬೇಗ ಬನ್ನಿ, ನನಗೆ ತುಂಬ ಪೇಯ್ನ್ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಬೇಗ ಬನ್ನಿ, ಡೆಲಿವರಿ ಆಗಬಹುದು ಅಂತ ಹೇಳಿದ್ದಾರೆ. ಏನಾದರೂ ಎಡ್ಡು ಹಿಂಗೆ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆಗಿ ಏನಾದರೂ ಬರಲಿಲ್ಲ ಅಂತ ಅಂದರೆ ನಾವು ಸೆಕ್ಷನ್ನಿಗೆ ತಗೊಂತೀವಿ ಅಂತಲೂ ಕೂಡ ಅಲ್ಲಿ ಹೇಳಿದರು ನಮಗೆ. ಆವಾಗ ಆಯಿತು ಅಂತ ನಾವೆಲ್ಲದಕ್ಕೂ ಆ ಟೈಮಲ್ಲಿ ಅಕ್ಸೆಪ್ಟ್ ಮಾಡಲೇಬೇಕಿರುತ್ತೆ ಅಲ್ವಾ. ಆಯಿತು ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬಾ ಪೇಯ್ನ್ ಆಯಿತು. ಮತ್ತೆ ಟೆಸ್ಟ್ ಮಾಡಿದ್ರು. 5 ಫಿಂಗರ್ ಓಪನ್ ಆಗಿದ ತಕ್ಷಣವೇ ನನಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಲೇಬರ್ ರೂಮಿಗೆ ಕರ್ಕೊಂಡು ಒಂದು ಜಸ್ಟ್ ಎಷ್ಟಪ್ಪ ಅಂದರೆ ಒಂದು 10 ಮಿನಿಟ್ಸ್ ಅಷ್ಟು ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು. ಅಲ್ಲೇ ಬೇಬಿ ಎಲ್ಲ ಫುಲ್ಲು ಹಿಂಗೆ ಉಲ್ಟಾ ಇರುತ್ತಲ್ವ ಬೇಬಿ, ಎಲ್ಲ ಉಲ್ಟಾ ಆಗಿಬಿಟ್ಟು ಫುಲ್ಲು ಪೇಯ್ನ್ ಬಂದುಬಿಟ್ಟಿತ್ತು ನನಗೆ. ಹಂಗಾಗಿ ಬೇಗನೆ ಒಂದು 10 ಮಿನಿಟ್ಸ್ಗೆಲ್ಲ ನನಗೆ ಡೆಲಿವರಿ ಆಯಿತು. ಎಂಥ ಪಾಪು ಅಂತ ಕೇಳಿದೆ ನಾನಲ್ಲಿ. ನಾರ್ಮಲ್ ಆದರೆ ಏನು ಎಲ್ಲನೂ ನಮಗೆ ಗೊತ್ತಾಗುತ್ತೆ, ಏನೂ ಗೊತ್ತಾಗ್ದಂಗಿರಲ್ಲ, ಜಸ್ಟು ಪೇಯ್ನ್ ಇರುತ್ತೆ ಅಷ್ಟೇ. ಸೆಕ್ಷನ್ ಆದರೆ ಗೊತ್ತಾಗ್ತಿರುತ್ತೆ, ಬಟ್ ಅವ್ರಿಗೆ ಅನಸ್ಲೇಷಿಯ ಕೊಟ್ಟಿರ್ತಾರೆ. ಹಂಗಾಗಿ ಸೆಕ್ಷನ್ ಅವ್ರಿಗೆ ಪಾಪು ಯಾವುದೋ ಅಂತ ಆಗಿದ ತಕ್ಷಣ ಕೇಳೋಕ್ಕಾಗಲ್ಲ. ಆದರೆ ನಾರ್ಮಲ್ ಡೆಲಿವರಿ ಅವ್ರಿಗೆ ಹಂಗೇನಿಲ್ಲ, ಕೇಳ್ಬೋದು. ನಾನು ಕೇಳಿದೆ, ಅಲ್ಲಿ ಹೇಳಿದ್ರು ಹೆಣ್ಪಾಪು ಆಗಿದೆ ಅಂತ. ಸುಮ್ಮನಾದೆ. ನನಗೆ ಗಂಡ್ಪಾಪು ಬೇಕು ಅಂತ ಆಸೆ ಇತ್ತು. ಆದರೆ ಯಾವುದಾದ್ರೂ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಸರಿ, ನಮ್ಮ ಮನೆಯವ್ರಿಗೆ ಹೆಣ್ಪಾಪುನೇ ಬೇಕಿತ್ತು. ಅವರು ಇಷ್ಟದಂತೆಯೇ ಹೆಣ್ಪಾಪುನೇ ಆಯಿತು. ತಿರ್ಗಿ ಆಮೇಲೆ ಪಾಪುನ ತೋರಿಸ್ಬಿಟ್ಟು ಮತ್ತೆ ICUಗೆ ಕರ್ಕೊಂಡೋದ್ರು. ICUಯಲ್ಲಿ K2 ಇಂಜೆಕ್ಷನ್ನ ಹಾಕ್ತಾರೆ. ಫಸ್ಟು ಬೇಬಿ ಬಾರ್ನ್ ಆಗಿದ ಮೇಲೆ ಫಸ್ಟು ಇಂಜೆಕ್ಷನ್ ಹಾಕೋದೆ K2 ಇಂಜೆಕ್ಷನ್ ಹಾಕ್ತಾರೆ. ಅದು ಹಾಕಿದ ಮೇಲೆ ನಮಗೆ ಬೇಬಿನ ಕೊಡೋದು. ಮತ್ತು ನನಗೆ ಅಲ್ಲಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ ಮೇಲೆ ನಾನು ಅಮ್ಮನ ಕೇಳಿದೆ, ಅಮ್ಮ ಎಲ್ಲಮ್ಮ ಇನ್ನೂ ಪಾಪುನ ಕೊಟ್ಟಿಲ್ಲ ಅಂತ ಕೇಳಿದೆ. ICUಯಲ್ಲಿ K2 ಇಂಜೆಕ್ಷನ್ ಹಾಕ್ಸೋಕ್ಕೆ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಇನ್ನೂ ಮಕ್ಕಳು ಡಾಕ್ಟ್ರು ಬಂದಿಲ್ಲ. ಬಂದು ಪಾಪುನೆಲ್ಲ ಟೆಸ್ಟ್ ಮಾಡಿ ಹಾಕಿದ ಮೇಲೆ ನಮಗೆ ಪಾಪು ಕೊಡ್ತಾರೆ ಅಂತ ಹೇಳ್ತು ಅಮ್ಮ. ಸರಿ ಆಯಿತು ಅಂತ ಹೇಳಿ ನೈಟೆಲ್ಲ ನಿದ್ದೆ ಇರಲಿಲ್ಲ ಅಲ್ವಾ, ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಒಂದು 1/2 hour ಒಂದು ರೆಸ್ಟ್ ಮಾಡೋದೇನೋ ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಬಂದರು. ನಮ್ಮ ಮನೆಯವ್ರು ಬರ್ತಿದ್ದಂಗೆನೇ ಪಾಪುನ ಕೊಟ್ಟರು. ಪಾಪುನ ಕೊಟ್ಟಿದ ಮೇಲೆ ಫುಲ್ ಎಲ್ಲ ಅವರೇ
ಎಲ್ಲ ನೀಟಾಗೆಲ್ಲ ಒರೆಸಿ ಪಾಪುನ ನೀಟಾಗೆಲ್ಲ ಫೋಲ್ಡ್ ಮಾಡಿ ಎಷ್ಟು ನೀಟಾಗಿ ನಮ್ಮ ಕೈಲಿ ಕೊಡ್ತಾರೆ ಗೊತ್ತಾ ಪಾಪುನ, ಅಷ್ಟು ನೀಟಾಗಿ ಕೊಡ್ತಾರೆ. ಮುಂಚೆ ಎಲ್ಲ ಸ್ನಾನ ಮಾಡಿಸಿ ಕೊಡೋರಂತೆ, ಈಗ ಏನೋ ರೂಲ್ಸ್ ಆಗಿದೆ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು, ಹಂಗಾಗಿ ಎಲ್ಲಾನ ಪಾಪುನ ಹತ್ತಿಯಲ್ಲಿ ಕಾಟನಲ್ಲೆಲ್ಲ ಒರೆಸ್ಬಿಟ್ಟು ಪಾಪುನ ನಮಗೆ ಕೊಡ್ತಾರೆ. ಇಷ್ಟು ನನ್ನ ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯೆನ್ಸು. ನಾರ್ಮಲ್ ಡೆಲಿವರಿ ಟಿಪ್ಸು ಕೂಡ ಅಷ್ಟೇ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ವಾಕಿಂಗ್ ಮಾಡಿ, ಊಟಕ್ಕೆ ಪ್ರತಿಯೊಂದು ಏನಾದರೂ ಸೊಪ್ಪು ಸೋಸೋದು, ಏನೇ ಒಂದು ಕೆಲಸ ಇದ್ದರೂ ಅಷ್ಟೇ ಕೆಳಗೆ ಕೂತು ಎದ್ದು ಮಾಡಿದ್ರೆ ಸಾಕು. ನಮ್ಮ ಮನೆಯವರೆಲ್ಲರೂ ಹೇಳ್ತಿದ್ರು, ನಿನಗೆಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ, ಇಷ್ಟು ಸಣ್ಣ ಇದೆಯಾ, ಏನೂ ಮಾಡಲ್ಲ, ಊಟ ಮಾಡಿದ ತಕ್ಷಣವೇ ಮಲ್ಕಂತೀಯ, ಜಾಸ್ತಿ ವಾಕ್ ಮಾಡಲ್ಲ ಅಂತ ಎಲ್ಲ ಹೇಳ್ತಿದ್ರು. ಇವಾಗ ಕೊನೆಗೆ ನನಗೂ ನಾರ್ಮಲ್ ಡೆಲಿವರಿನೇ ಆಗಿದ್ದು. ಇಷ್ಟು ನನ್ನ ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯೆನ್ಸು ಮತ್ತು ಟಿಪ್ಸು ಕೂಡ. ಬೆಸ್ಟು ಟಿಪ್ಸ್ ಏನಪ್ಪ ಅಂತಂದರೆ, ಲೇಬರ್ ಪೇಯ್ನ್ ಅಂತ ನಿಮಗೆ ಕನ್ಫರ್ಮ್ ಆಗೋದು ಹೆಂಗೆ ಅಂದರೆ, ಬಿಟ್ಟು ಬಿಟ್ಟು ಪೇಯ್ನ್ ಬರ್ತಾ ಇರ್ತೈತೆ, ಅದು ಲೇಬರ್ ಪೇಯ್ನು. ಆ ಪೇಯ್ನ್ ಬಂದ ಮೇಲೆ ನೀವು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ, ಲೇಬರ್ ಪೇಯ್ನ್ ಆಗಿದ್ರೆ ಜಾಸ್ತಿ ಮಾಡುತ್ತೆ, ನಾರ್ಮಲ್ ಪೇಯ್ನ್ ಆಗಿದ್ರೆ ಕಡಿಮೆ ಮಾಡುತ್ತೆ. ತುಂಬಾ ಯೂಸ್ಫುಲ್ಲು ಜೀರಿಗೆ ಕಷಾಯ. ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಮೇಯ್ನ್ ರೀಸನ್ನು ಜೀರಿಗೆ ಕಷಾಯನೇ ನನಗೆ ಅಂತಲೇ ಹೇಳ್ಬೋದು. ಏನು ಇಂಜೆಕ್ಷನ್ ಹಾಕಿ ಏನೆಲ್ಲ ಮಾಡಿದ್ರು ಜೀರಿಗೆ ಕಷಾಯ ಕುಡಿದ ಮೇಲೆ ನಂಗೆ ನಾರ್ಮಲ್ ಡೆಲಿವರಿ ಆಗಿದ್ದು. ಇದು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಟಿಪ್ಸು ಕೂಡ ಹೌದು. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ನನ್ನ ನಾರ್ಮಲ್ ಡೆಲಿವರಿ ಟಿಪ್ಸು ಮತ್ತು ಎಕ್ಸ್ಪೀರಿಯೆನ್ಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.